ಸಾಧಿಸಬೇಕಾದ್ದು, ಸಾಧನೆ ಮಾಡಬೇಕಾದ್ದು ಬೇಕಾದಷ್ಟಿದೆ. ವೀಕ್ಷಕರೇ, ಮೊನ್ನೆ ದರ್ಶನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಕುಮಾರ್ ಅವರ ಗುಣಗಳನ್ನು ನೋಡಿ ಕಲಿಯೋದು ಬಹಳಷ್ಟಿದೆ ಈಗಿನ ನಟರು ಎಂಬ ಎಪಿಸೋಡ್ ಮಾಡಿದ್ದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಾಪಿರೈಟ್ ಸಮಸ್ಯೆಯಿಂದ ರಾಜ್ಕುಮಾರ್ ಅವರಿಗೆ ಸಂಬಂಧಿಸಿದ ಅನೇಕ ಪ್ರಮುಖ ವಿಚಾರಗಳು ಹೈಡ್ ಆಗಿದ್ದು, ಆ ಅಪೂರ್ಣತೆಯನ್ನು ತುಂಬದೆ ರಾಜ್ಕುಮಾರ್ ಅವರನ್ನು ಪರಿಪೂರ್ಣಗೊಳಿಸಲು ಸಾಧ್ಯವಿಲ್ಲ ಅಂತ ಅವರ ಬದುಕಿನಲ್ಲಿ ಅಳಿದುಳಿದ ಅದ್ಭುತ ಕಥೆಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಪ್ರತಿಯೊಬ್ಬರು ನೋಡಲೇಬೇಕಾದ ಅಣ್ಣವರ ಬದುಕಿನ ಪುಟ್ಟ ಚರಿತ್ರೆ ಇದು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ನಿಜ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಕನ್ನಡ ಮಣ್ಣನ್ನು ಮೆಟ್ಟಿದ ಯಾರಿಗೆ ತಾನೇ ಹೆಮ್ಮೆ ಇಲ್ಲ ಹೇಳಿ. ಅಣ್ಣವರು ಬರೀ ಹಾಡಲಿಲ್ಲ, ಕನ್ನಡದ ಮನಸ್ಸುಗಳನ್ನು ಬಡಿದೆಬ್ಬಿಸಿದರು. ಜನರ ತುಳಿವ ಕಾಲವೆಂದು ಮುಗಿದಿದೆ. ಬೇಡರ ಕಣ್ಣಪ್ಪನ ಭಕ್ತಿ, ಮಯೂರನ ಶೌರ್ಯ, ಹಿರಣ್ಯ ಕಶ್ಯಪುವಿನ ದರ್ಪ, ಮಹಾರಾಜನ ಗೈರತ್ತು, ತಂದೆಯ ಮಮಕಾರ, ಅಣ್ಣನ ಪ್ರೀತಿ, ಡಕಾಯಿತನ ವೈಖರಿ ರಾಜ್ಕುಮಾರ್ ಮಾಡದ ಪಾತ್ರಗಳಿರಲಿಲ್ಲ. ಅವರು ಕೇವಲ ಪಾತ್ರ ಮಾಡ್ತಿರ್ಲಿಲ್ಲ, ಪಾತ್ರವೇ ಆಗ್ತಾ ಇದ್ರು. ರಾಜ್ಕುಮಾರ್ ಕೇವಲ ನಟರಾಗಿರಲಿಲ್ಲ, ಒಳ್ಳೆಯ ಮನುಷ್ಯರಾಗಿದ್ರು. ಯಾರನ್ನ ನೋಯಿಸಿದವರಲ್ಲ, ಯಾರನ್ನು ಬೈದವರಲ್ಲ, ಗಟ್ಟಿಯಾಗಿ ಮಾತನಾಡಿದವರಲ್ಲ. ಅವರು ಕುಡಿತಿರ್ಲಿಲ್ಲ, ಅವರಿಗೆ ಸಿಗರೇಟ್ ಚಟ ಇರಲಿಲ್ಲ. ಜೀವನದುದ್ದಕ್ಕೂ ಬೆನ್ನೆಲುಬಾಗಿದ್ದ ಮಡದಿಗೆ ಒಳ್ಳೆಯ ಪತಿ, ಮಕ್ಕಳಿಗೆ ಒಳ್ಳೆಯ ತಂದೆ ಆಗಿದ್ರು. ಯಾರ ಜೀವನದಲ್ಲೂ ರಾಜಕೀಯ ಮಾಡಿದವರಲ್ಲ. ಬಹುಶಃ ಆ ಕಾರಣಕ್ಕೇನೋ ರಾಜಕಾರಣಕ್ಕೆ ಅವರು ಹೋಗಲಿಲ್ಲ. ಆ ಕಾಲಕ್ಕೆ ಶ್ರೇಷ್ಠ ನಟ ಎನಿಸಿಕೊಂಡವರೊಬ್ಬರು ರಾಜ್ಕುಮಾರ್ ಅವರನ್ನ ಕೂರುವಂತೆ ಹೇಳಿ ಚೇರನ್ನ ಪಕ್ಕಕ್ಕೆ ತಳ್ಳಿದ ಸಂಗತಿ ನಡೆದಿದ್ದಂತೆ. ಸಾವರಿಸಿಕೊಂಡು ಎದ್ದ ಅಣ್ಣವರು ನಕ್ಕು ಸುಮ್ಮನಾದ್ರಂತೆ. ಸರಳತೆ ಅವರ ಅಭಿನಯದ ಪ್ರಭಾವ ಅಲ್ಲ, ಅವರ ಹುಟ್ಟುಗುಣ. ಅವರು ಧರ್ಮದ ಬಗ್ಗೆ ಮಾತನಾಡ್ತಿರಲಿಲ್ಲ, ಅವರಿಗೆ ಜಾತಿ ಗೊತ್ತಿರಲಿಲ್ಲ, ಅವರಲ್ಲಿ ಮೇಳೈಸಿದ್ದು ಮನುಷ್ಯತ್ವ. ಹೆಸರೇ ಸೂಚಿಸುವಂತೆ ಅವರು ಅಪ್ಪಟ ಮುತ್ತು. ರಾಜ್ಕುಮಾರ್ ಓದಿದ್ದು 3ನೇ ತರಗತಿ ಮಾತ್ರ. ಅದೆಷ್ಟು ಸೊಗಸಾಗಿ ಕನ್ನಡ ಮಾತನಾಡ್ತಿದ್ರಂದ್ರೆ ಒಬ್ಬ ಅಚ್ಚ ಕನ್ನಡದ ಮೇಷ್ಟ್ರಿಗೆ ಇರುವ ಎಲ್ಲ ಕ್ವಾಲಿಟಿಗಳು ಅವರಲ್ಲಿತ್ತು. ಸಂತಸವ ತಾಳ್ದೆ. ಅವ್ರು ಯಾವತ್ತೂ ನಟನಾ ತರಬೇತಿ ಶಾಲೆಗೆ ಹೋದವರಲ್ಲ, ಕೋರ್ಸು ಟ್ಯೂಷನ್ ಅವರಿಗೆ ಗೊತ್ತೇ ಇರಲಿಲ್ಲ. ಅವರು ಅಪ್ಪಟ ರಂಗಭೂಮಿಯ ಕೂಸು, ಅಪ್ಪನ ಗರಡಿಯಲ್ಲಿ ಪಳಗಿದ ಶಿಲೆ. ಆ ಕಾರಣದಿಂದ ಅವರು ಚಿತ್ರರಂಗದಲ್ಲಿ ಅದ್ವಿತೀಯರಾಗಿ ಮೆರೆದರು. ಒಂದೊಮ್ಮೆ ಹಿಂದಿ ಚಿತ್ರರಂಗದ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ರಾಜ್ಕುಮಾರ್ ಅವರ ಕೈ ಹಿಡಿದು, ಒಂದು ವೇಳೆ ನೀವು ಹಿಂದಿ ಚಿತ್ರರಂಗಕ್ಕೆ ಬಂದಿದ್ರೆ ನಾವೆಲ್ಲ ನಿರುದ್ಯೋಗಿಗಳಾಗ್ತಿದ್ವಿ ಎಂದಿದ್ರಂತೆ. ಒಂದೊಮ್ಮೆ ಇದೇ ಅಮಿತಾಬ್ ಬಚ್ಚನ್ ಹಾಗೂ ಸಂಜೀವ್ ಕುಮಾರ್ ಏರ್ಪಡಿಸಿದ್ದ ಔತಣಕೂಟಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅತಿಥಿಯಾಗಿ ಹೋಗಿದ್ರು. ಅದೇ ಕಾರ್ಯಕ್ರಮಕ್ಕೆ ಆ ಕಾಲದ ಹಿಂದಿ ಚಿತ್ರರಂಗದ ಮೇರು ನಟ ದಿಲೀಪ್ ಕುಮಾರ್ ಬಂದಿದ್ರು. ಔಪಚಾರಿಕ ಮಾತುಕತೆಯ ವೇಳೆ ದಿಲೀಪ್ ಕುಮಾರ್, ನಾವೆಲ್ಲ ಒಳ್ಳೆ ನಟರು, ಆದರೆ ಐತಿಹಾಸಿಕ, ಪೌರಾಣಿಕ, ಸಾಮಾಜಿಕ ಎಲ್ಲ ವಿಭಾಗಗಳಲ್ಲೂ ಅದ್ಭುತವಾಗಿ ಅಭಿನಯಿಸುವ ನೀವು ನಮ್ಮೆಲ್ಲರಿಗಿಂತ ಶ್ರೇಷ್ಠರು ಎಂದು ಹೇಳಿದ್ರಂತೆ. ಕೊಳ್ಳೇಗಾಲದಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗುವ ದಾರಿಯಲ್ಲಿ ಸಿಂಗನಲ್ಲೂರು ಎಂಬ ಪುಟ್ಟ ಹಳ್ಳಿ ಸಿಗುತ್ತೆ. ಆ ಹಳ್ಳಿಯಲ್ಲಿ ಪುಟ್ಟ ಸ್ವಾಮಯ್ಯನವರಿಗೆ ದೊಡ್ಡ ಹೆಸರು. ವೃತ್ತಿಯಿಂದ ನಾಟಕದ ಮೇಷ್ಟ್ರಾಗಿದ್ರು. ಅವರು ಯಮನ ವೇಷ ಹಾಕಿ ನಟಿಸುತ್ತಿದ್ರೆ ಪ್ರೇಕ್ಷಕರಲ್ಲಿ ಅನೇಕರು ಎದ್ದು ಬಿದ್ದು ಓಡುತ್ತಿದ್ದರಂತೆ. ದೊಡ್ಡ ಗಾಜನೂರಿನ ಲಕ್ಷ್ಮಮ್ಮ ಎಂಬುವವರನ್ನ ವಿವಾಹವಾದ ಇವರಿಗೆ ಕೆಲ ವರ್ಷಗಳಾದರೂ ಮಕ್ಕಳಾಗಿರಲಿಲ್ಲ. ಸಿಂಗನಲ್ಲೂರಿನ ಹಿರಿಯರೊಬ್ಬರು ಭಗವಂತ ಮುತ್ತತ್ತೆ ರಾಯನಿಗೆ ಹರಕೆ ಹೊತ್ತುಕೊಳ್ಳಿ, ಒಳ್ಳೆಯದಾಗುತ್ತೆ ಎಂದರಂತೆ. ಪ್ರಾಯಶಃ ಹಿರಿಯರ ಪ್ರಾರ್ಥನೆ ಮುತ್ತತ್ತೆ ರಾಯನಿಗೆ ಕೇಳಿಸಿತ್ತು. ಆ ಪುಟ್ಟ ಮನೆಯಲ್ಲಿ ಅದೊಂದು ದಿನ ಮಗುವಿನ ಅಳು ಕೇಳಿಸಿತ್ತು. ಭಗವಂತ ತಿದ್ದಿ ತೀಡಿ ಸೃಷ್ಟಿ ಮಾಡಿದ ಗೊಂಬೆಯಂತಹ ಮಗು ಹುಟ್ಟಿತ್ತು. ಅರ್ಹವಾಗಿ ಆ ಪುಟ್ಟ ಮಗುವಿಗೆ ಮುತ್ತುರಾಜ ಅಂತ ಹೆಸರಿಡಲಾಯಿತು. ಮಗು ಹುಟ್ಟಿದ ಗಳಿಗೆಯಿಂದೇನೋ ಆನಂತರ ಪುಟ್ಟ ಸ್ವಾಮಯ್ಯನವರಿಗೆ 3 ಮಕ್ಕಳಾದವು. ಮನೆ ತುಂಬ ಮಕ್ಕಳು, ಅರೆ ಹೊಟ್ಟೆಯನ್ನ ಹೊರೆಯಲಾಗದ ಬಡತನ. ಪುಟ್ಟ ಸ್ವಾಮಯ್ಯನವರು ಗುಬ್ಬಿ ವೀರಣ್ಣ ನಾಟಕ ಕಂಪನಿ ಸೇರ್ಕೊಂಡ್ರು. 3ನೇ ತರಗತಿಯಲ್ಲಿ ಓದುತ್ತಿದ್ದ ಮುತ್ತುರಾಜನನ್ನ ನಾಟಕ ರಂಗಕ್ಕೆ ಕರೆತಂದರು. ಅದು ಕೃಷ್ಣ ಲೀಲಾ ನಾಟಕ. ಅದರಲ್ಲಿ ಮುತ್ತುರಾಜನದ್ದು ಹಸು ಸಾಕುವ ಹುಡುಗನ ಪಾತ್ರ. ಸ್ಟೇಜ್ನಲ್ಲಿದ್ದ ಅಪ್ಪ ಅವರ ವೇಷ, ನಟನೆ ನೋಡಿ ಮುತ್ತುರಾಜ ಗಡಗಡ ನಡುಗಿಬಿಟ್ಟಿದ್ದ. ಅಲ್ಲಿಂದ ಶುರುವಾಗಿತ್ತು ಮುತ್ತುರಾಜನ ರಂಗಭೂಮಿ ಯಾತ್ರೆ. ಗುಬ್ಬಿ ಕಂಪನಿಯ ನಾಟಕಗಳು ಪಥ್ಯವಾಗಿತ್ತು. ಅಭಿನಯ ನೀರು ಕುಡಿದಷ್ಟೇ ಸಲೀಸಾಗಿತ್ತು. ಮಗನಿಗೊಂದು ನೆಲೆ ಕಲ್ಪಿಸಿಕೊಡಬೇಕೆಂದು ಪುಟ್ಟ ಸ್ವಾಮಯ್ಯ ನಿರ್ಧಾರಕ್ಕೆ ಬಂದಿದ್ರು. ಕನ್ನಡ ಚಿತ್ರರಂಗಕ್ಕೆ ಬಹುಕಾಲದಿಂದ ಪರಿಚಯವಿದ್ದ HL ಸಿಂಹರವರಿಗೆ ಮಗನನ್ನ ತೋರಿಸಿ, ಇವನು ನನ್ನ ಮಗ, ನಿಮ್ಮ ಸಿನಿಮಾಗಳಲ್ಲಿ ಅವಕಾಶ ಕೊಡಿಸಿ ಅಂತ ಮನವಿ ಮಾಡಿದ್ರು. ಕೆಲ ದಿನಗಳ ನಂತರ
ನಂಜನಗೂಡು ಬಸ್ ಸ್ಟ್ಯಾಂಡ್ ಬಳಿ ಮುತ್ತುರಾಜನನ್ನ ನೋಡಿದ ಎಚ್.ಎಲ್.ಎನ್. ಸಿಂಹ ತಮ್ಮ ಬೇಡರ ಕಣ್ಣಪ್ಪ ಚಿತ್ರಕ್ಕೆ ಒಬ್ಬ ಸೂಕ್ತವಾಗಿರುವ ಬೇಡ ಸಿಕ್ಕ ಅಂತ ಸಂಭ್ರಮಿಸಿದ್ರು. ಮುತ್ತುರಾಜ ಬೇಡರ ಕಣ್ಣಪ್ಪ ಚಿತ್ರದ ಕಣ್ಣಪ್ಪನ ಪಾತ್ರಕ್ಕೆ ಆಯ್ಕೆಯಾದ. ಮುತ್ತುರಾಜ ಕಣ್ಣಪ್ಪನ ಅಪ್ಪಟ ಭಕ್ತರಾಗಿದ್ರು. ಹೀಗಿರುವಾಗ ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ನಟಿಸುವ ಅವಕಾಶ ಸಿಕ್ಕಿದರೆ ಖುಷಿಯಾಗದಿರುತ್ತಾ? ಬೇಡರ ಕಣ್ಣಪ್ಪ ಚಿತ್ರದ ನಿರ್ಮಾಪಕ ಚೆಟಿಯಾರ್ ಎಲ್ಲ ಸರಿ ಇದೆ, ನಿನ್ನ ಹೆಸರು ಬದಲಾಗಬೇಕು ಎಂದರಂತೆ. ಅದಕ್ಕೆ ಮುತ್ತುರಾಜ್, ಅದು ಸಾಧ್ಯವೇ ಇಲ್ಲ, ನಾನು ಹರಕೆಯ ಕೂಸು, ನನ್ನಪ್ಪ ಅಮ್ಮ ನನಗೆ ಭಗವಂತ ಮುತ್ತತ್ತಿರಾಯನ ಹೆಸರಿಟ್ಟಿದ್ದಾರೆ ಅಂದರಂತೆ. ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದ ನಿರ್ದೇಶಕ ಎಚ್.ಎಲ್.ಎನ್. ಸಿಂಹ, ನೋಡೋದಕ್ಕೆ ರಾಜ್ಕುಮಾರನ ಹಾಗಿದೆಯಾ, ನಿನಗೆ ರಾಜ್ಕುಮಾರ್ ಅಂತ ಹೆಸರಿಡ್ತೀವಿ, ನಿನ್ನಪ್ಪ ಅಮ್ಮ ಖುಷಿಯಾಗ್ತಾರೆ, ಇವತ್ತಿನಿಂದ ನೀನು ರಾಜ್ಕುಮಾರ ಸರಿನಾ ಅಂದರಂತೆ. ಅವತ್ತು ಒಲ್ಲದ ಮನಸ್ಸಿನಿಂದ ರಾಜ್ಕುಮಾರ್ ಆದ ಮುತ್ತುರಾಜ್ ವರನಟನಾಗಿ ಐತಿಹ್ಯವನ್ನೇ ಬರೆದರು. ನೀವು ಯುದ್ಧ ಮಾಡಿ ಬಿಡಿರಿ, ನಾವು ಏಕಾಂಗಿಗಳಾಗಿ ಸಮರವನ್ನು ಮುಂದುವರಿಸುತ್ತೇವೆ. ನೆಲವನ್ನ ಉತ್ತು ಬೆಳೆ ತೆಗಿಬೇಕು, ಅಂತಿಮ ದಿನಗಳಲ್ಲಿ ರೈತನಾಗಿ ಬದುಕಬೇಕು, ಇದು ರಾಜ್ಕುಮಾರ್ ಅವರಿಗಿದ್ದ ಕಟ್ಟ ಕಡೆಯ ಆಸೆಯಾಗಿತ್ತು. ಅವರು ತೀರಿ ಹೋದ ನಂತರ ತನ್ನ ಕಣ್ಣುಗಳನ್ನ ದಾನ ಮಾಡಿದ್ರು. ವೃದ್ಧರನ್ನ ಗೌರವಿಸಬೇಕು, ಕುರುಡರನ್ನ ರಸ್ತೆ ದಾಟಿಸಬೇಕು, ಒಳ್ಳೆ ಅಪ್ಪನಾಗಬೇಕು, ಒಳ್ಳೆ ಮಗನಾಗಬೇಕು, ಮಾದರಿ ರೈತನಾಗಬೇಕು, ದೇಶ ಕಾಯುವ ಸೈನಿಕನಾಗಬೇಕು, ಇವೆಲ್ಲವನ್ನ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಬಯಸಿದ ಅದೆಷ್ಟೋ ಜನರು ರಾಜ್ಕುಮಾರ್ ಸಿನಿಮಾಗಳಿಂದ ಪ್ರಭಾವಿತರಾದವರು. ರಾಜ್ಕುಮಾರ್ ಬೇಕಾಬಿಟ್ಟಿ ಸಿನಿಮಾಗಳಲ್ಲಿ ನಟಿಸಲಿಲ್ಲ, ಆಯ್ದುಕೊಳ್ಳುತ್ತಿದ್ದ ಕಥೆಯಲ್ಲಿನ ಮೌಲ್ಯವನ್ನ ಗಮನಿಸುತ್ತಿದ್ರು. ತಾನು ನಟಿಸುವ ಚಿತ್ರ ಚರಿತ್ರೆ ಆಗದಿದ್ದರೂ ಒಂದೊಳ್ಳೆ ಸಂದೇಶ ಸಾರುವಂತಿರಬೇಕು ಅಂತ ಬಯಸಿದ್ರು. ಒಮ್ಮೆ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಬಿರುದು ಕೊಡುವುದರ ಬಗ್ಗೆ ಪ್ರಸ್ತಾಪವಾಯಿತು. ಅದಕ್ಕೆ ಪ್ರತಿಕ್ರಿಯಿಸಿದ ರಾಜ್ಕುಮಾರ್, ಮೊದಲು ಆ ಬಿರುದನ್ನು ಕುವೆಂಪು ಅವರಿಗೆ ಕೊಡಿ, ಆಮೇಲೆ ಬೇಕಾದ್ರೆ ನನಗೆ ಕೊಡಿ ಎಂದರಂತೆ. ರಾಜ್ಕುಮಾರನ್ನ ಕರ್ನಾಟಕ ರತ್ನ ಅನ್ನುವ ಬಿರುದು ಕೊಡಬೇಕು ಅಂದಾಗ ರಾಜ್ಕುಮಾರರು ನನಗೆ ಮೊದಲು ಕೊಡೋದಲ್ಲ, ಮೊದಲು ಅದನ್ನು ಕುವೆಂಪು ಕೊಡಬೇಕು, ಆಮೇಲೆ ನನಗೆ ಕೊಡಬೇಕು ಅನ್ನೋದು. ಅದು ಚಲಿಸುವ ಮೋಡಗಳು ಚಿತ್ರದ ಚಿತ್ರೀಕರಣದ ಸಂದರ್ಭ. ಚಿ ಉದಯಶಂಕರ್ ಅವರು ಬರೆದ ಜೇನಿನ ಹೊಳೆಯೋ ಹಾಡಿನ ಚಿತ್ರೀಕರಣವಾಗಬೇಕಿತ್ತು. ಆ ಚಿತ್ರದ ನಿರ್ದೇಶಕ ಸಂಗೀತಂ ಶ್ರೀನಿವಾಸ್ ಹಾಗೂ ನಿರ್ಮಾಪಕ ಸಾರಾ ಗೋವಿಂದ್ ಅವರಿಗೆ ದೊಡ್ಡ ಗಾಜಿನಲ್ಲಿ ಕರ್ನಾಟಕದ ಮ್ಯಾಪ್ ಬರೆದು ಅದರ ಒಳಗಿನಿಂದ ರಾಜ್ಕುಮಾರ್ ನಡೆದು ಬರುವ ದೃಶ್ಯವನ್ನು ಶೂಟ್ ಮಾಡುವ ಇರಾದೆ ಇತ್ತು. ಆದರೆ ಇದಕ್ಕೆ ರಾಜ್ಕುಮಾರ್ ಒಪ್ತಾರಾ? ಸಾರಾ ಗೋವಿಂದ್ ಧೈರ್ಯ ಮಾಡಿ ಈ ವಿಚಾರವನ್ನು ರಾಜ್ಕುಮಾರ್ ಅವರ ಮುಂದೆ ಹೇಳಿಬಿಟ್ಟರಂತೆ. ಅದಕ್ಕೆ ರಾಜ್ಕುಮಾರ್, ಕುವೆಂಪು ಅವರಂಥ ಮಹಾನ್ ಕವಿಗಳಿದ್ದಾರೆ, ನಮ್ಮ ನಾಡಿನ ಕೀರ್ತಿಗೆ ಕಾರಣರಾದ ರಾಜ ಮಹಾರಾಜರಿದ್ದಾರೆ, ಮಹಾನ್ ವ್ಯಕ್ತಿಗಳು ನಮ್ಮ ನಾಡಿನ ಭೂಪಟಕ್ಕೆ ಅರ್ಹರು, ನಾನಲ್ಲ ಎಂದರಂತೆ. ಆದರೆ ಚಿತ್ರತಂಡ ಕಡೆಗೆ ಅಣ್ಣವರನ್ನ ಮನ ಒಪ್ಪಿಸುವಲ್ಲಿ ಯಶಸ್ವಿ ಆಗ್ತಾರೆ. ಅದು ದಾರಿ ತಪ್ಪಿದ ಮಗ ಚಿತ್ರದ ಶೂಟಿಂಗ್ ಸಮಯ. ಆ ಚಿತ್ರದಲ್ಲಿ ರಾಜ್ಕುಮಾರ್ ನಾಯಕ ಹಾಗೂ ಖಳನಾಯಕನ ಪಾತ್ರಗಳನ್ನು ನಿಭಾಯಿಸಿದ್ರು. ಆ ಚಿತ್ರದ ಒಂದು ಸನ್ನಿವೇಶದಲ್ಲಿ ಜೀಪ್ ಒಂದು ವೇಗವಾಗಿ ಬಂದು ಟ್ರಕ್ನೊಳಗೆ ಸೇರಿಕೊಳ್ಳುವ ದೃಶ್ಯವಿತ್ತು. ಎಲ್ಲರೂ ನೋಡುತ್ತಿರುವಂತೆ ಅತಿ ವೇಗವಾಗಿ ಬಂದ ಜೀಪ್ ಟ್ರಕ್ ಸಮೀಪ ಬರುತ್ತಿದ್ದಂತೆ ಎಲ್ಲರೂ ಭಯಭೀತರಾಗಿ ಕಿರುಚಿದ್ರು. ಯಾಕಂದ್ರೆ ಅಷ್ಟು ವೇಗವಾಗಿ ಜೀಪನ್ನು ಡ್ರೈವ್ ಮಾಡಿಕೊಂಡು ಬರುತ್ತಿದ್ದದ್ದು ರಾಜ್ಕುಮಾರ್. ಯಾವುದೇ ಡ್ಯೂಪ್ ಇಲ್ಲದೆ ಸಾಹಸ ಮಾಡಿದ್ರು ರಾಜ್ಕುಮಾರ್. ಅದು 1982ರ ಸಮಯ. ಅದು ಗೋಕಾಕ್ ಚಳವಳಿ. ನಾಡಿನ ಜನ ಅದೆಷ್ಟು ಭಾವುಕರೆಂದರೆ ಕೇವಲ ರಾಜ್ಕುಮಾರ್ಗಾಗಿ ಅವರು ಚಳವಳಿಗೆ ಧುಮುಕಿದ್ರು. ಆಗ ಕರ್ನಾಟಕದಲ್ಲಿ ಆರ್ ಗುಂಡೂರಾವ್ ಸರ್ಕಾರವಿತ್ತು. ರಾಜ್ಯದ ಪ್ರೌಢಶಾಲೆಗಳಲ್ಲಿ ಕನ್ನಡವನ್ನ ಏಕೈಕ ಪ್ರೌಢ ಭಾಷೆಯನ್ನಾಗಿ ಮಾಡಬೇಕೆಂದು ಜ್ಞಾನಪೀಠ ಪುರಸ್ಕೃತ ಸಾಹಿತಿ ವಿನಾಯಕ ಕೃಷ್ಣ ಗೋಕಾಕ್ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ರು. ವರದಿಯನ್ನು ಜಾರಿಗೆ ತರಲು ಸರ್ಕಾರ ನಿರಾಕರಿಸಿತ್ತು. ಆ ಕಾರಣಕ್ಕೆ ಸಾಹಿತಿಗಳು, ಪತ್ರಕರ್ತರು, ಸಂಘಟಕರು ಸೇರಿಕೊಂಡು ಗೋಕಾಕ್ ಚಳವಳಿಗೆ ಕರೆ ನೀಡಿದರು. ಆದರೆ ಗೋಕಾಕ್ ಚಳವಳಿಗೆ ಜನರ ಬೆಂಬಲ ಸಿಗಲಿಲ್ಲ. ನೀರಸ ಆರಂಭ ಕಂಡಿತ್ತು. ಸಪ್ಪೆಯಾಗಿದ್ದ ಚಳವಳಿಯನ್ನ ಕಂಡು ಸರ್ಕಾರ ತಲೆ ಕೆಡಿಸಿಕೊಳ್ಳದೆ ಸುಮ್ಮನಾಯಿತು. ಚಳವಳಿಯಲ್ಲಿ ಭಾಗವಹಿಸಿದ್ದ ಹಿರಿಯರಿಗೆ ಆಗೊಂದು ಉಪಾಯ ಹೊಳೆದಿತ್ತು. ಚಳವಳಿಗೆ ಜನರನ್ನ ಸೆಳೆಯಲು ಅವರನ್ನ ಭಾವನಾತ್ಮಕವಾಗಿ ಗೆದ್ದ ವ್ಯಕ್ತಿಯಿಂದ ಮಾತ್ರ ಸಾಧ್ಯ. ಅಂತಹವರು ಚಳವಳಿಗೆ ಧುಮುಕಿ ಬಿಟ್ರೆ ತಮ್ಮ ಉದ್ದೇಶ ಖಂಡಿತ ಈಡೇರುತ್ತೆ. ಹಾಗಾದ್ರೆ ಅಂತ ವ್ಯಕ್ತಿ ಯಾರು? ಒಬ್ಬ ರಾಜ್ಕುಮಾರ್ ಬಿಟ್ಟರೆ ಇನ್ಯಾರು ಇರಲು ಸಾಧ್ಯ? ಯಾವಾಗ ರಾಜ್ಕುಮಾರ್ ಗೋಕಾಕ್ ಚಳವಳಿಗೆ ಧುಮುಕಿದ್ರೋ ಲಕ್ಷ ಲಕ್ಷ ಜನರು ಚಳವಳಿಯಲ್ಲಿ ಭಾಗವಹಿಸಿದ್ರು. ಚಳವಳಿ ಉಗ್ರ ಸ್ವರೂಪ ಕಾಣುವ ಲಕ್ಷಣ ಗೋಚರಿಸಿದಾಗ ಬೆದರಿದ ಸರ್ಕಾರ ಹೊಸ ಭಾಷ್ಯ ನೀತಿ ಸೂತ್ರ ರಚಿಸಿತ್ತು. ಇಡೀ ಚಳವಳಿ ಡಾಕ್ಟರ್ ರಾಜ್ಕುಮಾರ್ ಕಾರಣಕ್ಕೆ ಯಶಸ್ವಿಯಾಗಿತ್ತು. ಶಿವರಾಜ್ ಕುಮಾರ್ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದ ಶಿವ ಮೆಚ್ಚಿದ ಕಣ್ಣಪ್ಪ ಚಿತ್ರದಲ್ಲಿ ರಾಜ್ಕುಮಾರ್ ಶಿವನ ಪಾತ್ರ ಮಾಡಿದ್ರು. ಶಿವನ ಕೊರಳಿಗೆ ಡ್ಯೂಪ್ ಹಾವು ಬೇಡ, ಒರಿಜಿನಲ್ ಹಾವೇ ತರಿಸಿ ಎಂದರು ರಾಜ್ಕುಮಾರ್. ಒರಿಜಿನಲ್ ಹಾವನ್ನು ತರಿಸಿ ಅವರ ಕುತ್ತಿಗೆಗೆ ಸುತ್ತಲಾಯಿತು. ಆದರೆ ಇದರಿಂದ ನಿಜಕ್ಕೂ ಹೆದರಿದ್ದು ಪಾರ್ವತಿ ಪಾತ್ರಧಾರಿ ಗೀತಾ.
ಹಾವು ಹೊರಡಿಸುತ್ತಿದ್ದ ಶಬ್ದ, ಅದು ಕತ್ತನ್ನು ಆಚೀಚೆ ಹೊರಳಿಸುತ್ತಿದ್ದ ರೀತಿ ನೋಡಿ ಚಿತ್ರೀಕರಣದುದ್ದಕ್ಕೂ ಅವರು ರಾಜ್ಕುಮಾರ್ ಅವರಿಂದ ಗಾವದ ಕಾಯ್ದುಕೊಂಡರು. ರಾಜ್ಕುಮಾರ್ ಜೊತೆ ನಟಿಸಿದ ಅನೇಕ ಕಲಾವಿದರಿಗೆ ಇಂತಹ ಅನೇಕ ಅನುಭವಗಳಾಗಿವೆ. ತನ್ನ ಕೆಲವು ಬೇಡಿಕೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ವೀರಪ್ಪನ್ ಅದೊಂದು ದಿನ ರಾಜ್ಕುಮಾರ್ ಅವರನ್ನು ಅಪಹರಿಸಿದ್ದ. ಈ ಘಟನೆ ಕರ್ನಾಟಕ ಹಾಗೂ ತಮಿಳುನಾಡು ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಅಭಿಮಾನಿಗಳು ಉದ್ರೇಕಗೊಂಡಿದ್ದರು. ಮುಂದೊಂದು ದಿನ 108 ದಿನಗಳ ಅಜ್ಞಾತವಾಸ ಮುಗಿಸಿ ರಾಜ್ಕುಮಾರ್ ಬಿಡುಗಡೆಯಾಗಿಯೂ ಬಂದರು. ಆದರೆ ಆ 108 ದಿನಗಳಲ್ಲಿ ಅವರು ವೀರಪ್ಪನ ಒಳಗಿದ್ದ ಮನುಷ್ಯತ್ವವನ್ನು ಬಡಿದೆಬ್ಬಿಸಿದ್ರು. ಅವನಿಗೆ ಬದುಕಿನ ಮೌಲ್ಯಗಳ ಪಾಠ ಹೇಳಿದರು. ಅಲ್ಲಿದ್ದಷ್ಟು ದಿನ ಅವರು ನಿಷ್ಠಾವಂತ ಮೇಷ್ಟಾಗಿದ್ದರು. ವೀರಪ್ಪನ್ ವಿಧೇಯ ವಿದ್ಯಾರ್ಥಿಯಾಗಿದ್ದ. ವೀರಪ್ಪನ್ ಒಂದು ದಿನ ಕಣ್ತುಂಬಿ, ನಾನೆಂಥ ಕೆಲಸ ಮಾಡಿಬಿಟ್ಟೆ, ದೇವರನ್ನ ಅಪಹರಿಸಿ ತಂದೆನಲ್ಲ, ನನ್ನೆಲ್ಲ ಪಾಪಗಳಿಗೆ ಪ್ರಾಯಶಃ ಕ್ಷಮೆ ಇರಬಹುದೇನೋ, ಆದರೆ ಈ ಪಾಪಕ್ಕೆ ಮಾತ್ರ ಕ್ಷಮೆ ಇಲ್ಲ ಅಂತ ಹೇಳಿದ್ನಂತೆ. ಸತ್ಯವಾದ ಮಾರ್ಗ ಯಾವುದಪ್ಪ ರಾಜ್ಕುಮಾರ್ ಕಂಡುಕೊಂಡಿದ್ದು, ರಾಜ್ಕುಮಾರ್ ಗೋಚರವಾಗಿದ್ದು, ರಾಜ್ಕುಮಾರ್ ನಡೆದು ಬಂದಿದ್ದು ಅಂತಂದರೆ ಮೂಲ ಇದೆ. ಒಮ್ಮೆ ಸದಾಶಿವನಗರದ ಮನೆಯಲ್ಲಿ ರಾಜ್ಕುಮಾರ್, ಅವರ ಪತ್ನಿ ಪಾರ್ವತಮ್ಮ, ಪುತ್ರ ರಾಘವೇಂದ್ರ ಮಾತನಾಡುತ್ತಿದ್ದರು. ಮಾತಿನ ಮಧ್ಯೆ ರಾಜ್ಕುಮಾರ್, ನಾನು ಸತ್ ಮೇಲೆ ನನ್ನನ್ನು ಸುಡ್ತಾರ ಅಂತ ಕೇಳಿದ್ರಂತೆ. ಅದಕ್ಕೆ ಪಾರ್ವತಮ್ಮ, ಹೀಗೆಲ್ಲ ಮಾತಾಡಬೇಡಿ ಅಂತ ಗದರಿದಾಗ, ಹಾಗಲ್ಲ ಪಾರ್ವತಿ, ನನ್ನನ್ನು ಸುಟ್ಟು ಆ ನೆಲ ಹಾಳು ಮಾಡಬಾರ್ದು, ಬೆಳೆ ಬೆಳೆಯೋ ಜಾಗ ಗಬ್ಬೆಬ್ಬಿಸಬಾರ್ದು ಅಂದರಂತೆ. ಮುಂದೆ ತೀರಿ ಹೋದ ನಂತರ ಕಣ್ಣುಗಳನ್ನು ಮತ್ತೊಬ್ಬರಿಗೆ ಉಪಯೋಗವಾಗಲಿ ಅಂತ ದಾನ ಮಾಡಿದ ಸರ್ವಶ್ರೇಷ್ಠರಲ್ಲಿ ಒಬ್ಬರಾದರು ಡಾಕ್ಟರ್ ರಾಜ್ಕುಮಾರ್. ಅಣ್ಣವರು ನಿಶ್ಚೇಷ್ಟಿತರಾಗಿ ಮಲಗಿದ್ದ ದಿನವದು. ಅಣ್ಣವರ ಮಕ್ಕಳು ದೈನೇಸಿಯಾಗಿ ಜನರಿಗೆ ಕೈ ಮುಗಿಯುತ್ತಿದ್ರು. ಪ್ಲೀಸ್, ನಮ್ಮ ಬದುಕನ್ನು ರೂಪಿಸಿದ, ಅದಕ್ಕಿಂತಲೂ ಮಿಗಿಲಾಗಿ ಪೂಜಿಸುವ ಅಪ್ಪಾಜಿಯನ್ನು ಹತ್ತಿರದಿಂದ ನೋಡಲು, ಒಂದೇ ಒಂದು ಸಾರಿ ಅವರನ್ನು ಮನಸಾರೆ ಅಪ್ಪಿಕೊಳ್ಳಲು ಅವಕಾಶ ಮಾಡಿಕೊಡಿ ಎಂಬ ಅವರ ಅಳಲನ್ನು ಯಾವೊಬ್ಬ ಅಭಿಮಾನಿ ದೇವರು ಕೇಳಿಸಿಕೊಳ್ಳುವ ಗೋಜಿಗೆ ಹೋಗಲಿಲ್ಲ. ಅಣ್ಣ ನಮ್ಮ ಸ್ವತ್ತು, ಅವರು ನಮ್ಮ ಹಕ್ಕು ಅಂದು ಬಿಟ್ಟಿದ್ರು. ನಿಜವಾದ ಅಭಿಮಾನಿ ಅಣ್ಣವರ ಅಂತಿಮ ಸ್ಪರ್ಶಕ್ಕೆ ಮಾತ್ರ ತವಕಿಸುತ್ತಿದ್ದ. ಗಲಾಟೆ ಸೃಷ್ಟಿಸಿದ್ದು ರಾಜ್ಕುಮಾರ್ ಅವರ ಒಂದೇ ಒಂದು ಸಿನಿಮಾ ನೋಡದ, ರಾಜ್ಕುಮಾರ್ ಎಂದರೆ ಏನೆಂದೇ ಗೊತ್ತೇ ಇರದ ಕೆಲ ಕಿಡಿಗೇಡಿಗಳು. ಅವರೇ ಸಿಕ್ಕ ವಾಹನಗಳಿಗೆ, ಫ್ಲೆಕ್ಸ್ಗಳಿಗೆ, ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಇಟ್ಟರು. ಅನಗತ್ಯ ವೈಲೆನ್ಸ್ ಸೃಷ್ಟಿ ಮಾಡಿದ್ರು. ಇವೆಲ್ಲ ಆದ ಮೇಲೆ ಕಂಠೀರವ ಸ್ಟುಡಿಯೋ ಸಮೀಪದ ಸಮಾಧಿಯಲ್ಲಿ ಅಣ್ಣವರು ತಣ್ಣಗೆ ಮಲಗಿದ್ರು. ಅವರು ತೀರಿ ಹೋಗಿ ಇಷ್ಟು ವರ್ಷ ಕಳೆದರೂ ಇವತ್ತಿಗೂ ಅವರನ್ನು ಆರಾಧಿಸುವುದನ್ನು ಅಭಿಮಾನಿ ದೇವರು ಮರೆತಿಲ್ಲ. ಅವರ ಸ್ಮಾರಕದಲ್ಲಿ ಮದುವೆ ನಡೆಯುತ್ತೆ, ಮಗುವಿನ ನಾಮಕರಣ ನಡೆಯುತ್ತೆ. ವೃದ್ಧರಿಂದ ಹಿಡಿದು ಚಿಕ್ಕ ಮಕ್ಕಳ ತನಕ ಅವರನ್ನು ಅಭಿಮಾನಿಸದವರಿಲ್ಲ, ಅನುಸರಿಸದವರಿಲ್ಲ. ರಾಜ್ ಪರ್ವ ಮುಗಿದಿರೋದು ನಿಜ, ಆದರೆ ಅವರು ಬಿಟ್ಟು ಹೋದ ನೆನಪುಗಳು ಯಾವತ್ತಿಗೂ ಜೀವಂತ. ಬೆಳೆಸಬೇಕಾದ್ದು, ಸಾಧನೆ ಮಾಡಬೇಕಾದ್ದು ಬೇಕಾದಷ್ಟಿದೆ, ಅಗಾಧವಾಗಿದೆ. ಒಂದು ಸಾಗರ ಅಂತ ಹೇಳ್ತಾರೆ, ಹಾಗೆ ಇದೊಂದು ಕಲಾ ಸಾಗರ. ಈ ಸಾಗರದಲ್ಲಿ ನಮಗೆ ಎಷ್ಟು ಶಕ್ತಿ ಕೊಟ್ಟಿರ್ತಾನೋ ಭಗವಂತ, ಅಷ್ಟು ಮಾತ್ರ ನಾವು ಅನುಭವಿಸಬಹುದೇ ಹೊರತು ಅಷ್ಟನ್ನು ನಾನು ಮಾಡಬಲ್ಲೆ ಅಂತ ಹೇಳ್ಕೊಳ್ಳೋಷ್ಟು ಶಕ್ತಿ ನಮಗಿರೋದಿಲ್ಲ.